ಚಲುವರಾಯಸ್ವಾಮಿ ಅವರೇ, ಮೊನ್ನೆ ಹುಬ್ಬಳ್ಳಿಗೆ ಹೋಗ್ತಿದ್ದೆ, ತುಮಕೂರು ಹತ್ರ ಒಂದು ಢಾಬಾದಲ್ಲಿ ನಿಲ್ಲಿಸಿದ್ರು, ಒಂದು 8-10 ಜನ ರೈತರು ಯೂರಿಯಾ ಸಮಸ್ಯೆ ಹೇಳ್ಕೊಂಡು. ಇನ್ನೂ ಬಗೆಹರಿತಿಲ್ವಾ ಸರ್ ಅದು? ಯೂರಿಯಾ ಸಮಸ್ಯೆ ಕಳೆದ ಏಪ್ರಿಲಿಂದನೇ ಪ್ರಾರಂಭ ಆಗಿದೆ. ಇಡೀ ರಾಷ್ಟ್ರದಲ್ಲಿ ಇರೋ ಸಮಸ್ಯೆ ಇದು. ನಮಗೆ 2022ರಲ್ಲಿ ಕೇಂದ್ರದ ಒಬ್ಬರು ಸಚಿವರು ನಾವು ಇಂಪೋರ್ಟನ್ನು ನಿಲ್ಲಿಸ್ತೀವಿ, ಪೂರ್ತಿ ನಾವು ನಮ್ಮ ದೇಶಕ್ಕೆ ಬೇಕಾಗ್ತಕ್ಕಂಥ ಫರ್ಟಿಲೈಸರ್ಸ್ನ ನಾವು ಪ್ರೊಡಕ್ಷನ್ ಮಾಡ್ತೀವಿ ಅಂತ. ಬಹುಶಃ ಮೊನ್ನೆ ಒಂದು ಹೈದರಾಬಾದಲ್ಲಿ ಒಂದು ಯೂನಿಟ್ ಇದೆ. ಸೊ ಕಂಟಿನ್ಯೂಸ್ ಆಗಿ 3 ಮಂತ್ಸ್ ಸ್ಟಾಪ್ ಆಗಿದೆ. ಸೊ ಅಲ್ಲಿ ನಮ್ಮ ಕೃಷಿ ಸಚಿವರೇ ಹೋಗಿ ನೋಡ್ಕೊಂಬಂದಿದ್ವಿ, ಭಾಳ ಪ್ರಾಬ್ಲಮ್ ಆಗಿದೆ. ಈಗ ಇರಾನ್ ಗಲಾಟೆ ನಡೀತಾ ಇದೆ, ಇಂಪೋರ್ಟ್ ಇಲ್ಲ. ಚೈನಾದಲ್ಲಿ ಇಂದ ರಾ ಮೆಟೀರಿಯಲ್, ರಷ್ಯಾ ಯುಕ್ರೇನ್ ನಡೀತಾ ಇದೆ, ಎಲ್ಲೂ ಇಲ್ಲ. ಇಲ್ಲಿ 40% 50% ರಿಕ್ವೈರ್ಮೆಂಟ್ಗೆ ಕೊರತೆ ಆಗಿದೆ. ಸೊ ಈ ಫರ್ಟಿಲೈಸರ್ ಸಪ್ಲೈ ಮಾಡೋದು ಪೂರ್ಣ ಪ್ರಮಾಣದ ಕೇಂದ್ರ ಸರ್ಕಾರ ಜವಾಬ್ದಾರಿ. ಇಲ್ಲಿವರೆಗೆ ಸ್ವತಂತ್ರ ಬಂದ ಮೇಲೆ ಅದನ್ನು ರೇಟ್ ಫಿಕ್ಸ್ ಮಾಡೋದಾಗಲಿ, ಇಂಪೋರ್ಟ್ ಮಾಡೋದಾಗಲಿ, ಪ್ರೊಡಕ್ಷನ್ ಮಾಡೋ ಕಂಟ್ರೋಲ್ ಆಗಲಿ, ಎಲ್ಲವೂ ಅವ್ರದ್ದೇನೆ. ಸೊ ಇವತ್ತು ನಮ್ಮದು ಒಂದೇ ರಾಜ್ಯ ಅಲ್ಲ, BJP ಆಡಳಿತ ಮಾಡ್ತಾ ಇರ್ತಕ್ಕಂಥ ಬಿಹಾರು, UP, ಹರಿಯಾಣ, ನಮ್ಮ ಆಂಧ್ರ ಇರ್ಬೋದು, ತೆಲಂಗಾಣ ನಮ್ಮದಿದ್ರೆ ಆಂಧ್ರ BJP ಇದಿದೆ. ಎಲ್ಲ ಕಡೆನೂ ಕೊರತೆ ಇದೆ. ನ್ಯಾನೋ ಯೂರಿಯಾ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದೇನು ಮಾಡಿದ್ರು ಇದನ್ನು ರಾಜಕೀಯ, ನಾನು ಅಸೆಂಬ್ಲಿಲಿ ಚರ್ಚೆ ಆದಾಗ ಉತ್ತರ ಕೊಟ್ಟೆ, ನೀವು ಗಮನಿಸಿದ್ರೆ ಗೊತ್ತಿಲ್ಲ. ಸೊ ಅರ್ಲಿ ಪೂರ್ವ ಮುಂಗಾರಿನಲ್ಲಿ ನಾವು DAPನ ಕಂಟ್ರೋಲ್ ಮಾಡಿದ್ವು. DAP ಯೂರಿಯಾನ ಮಣ್ಣಿನ ಸತ್ವ ಹಾಳಾಗ್ತಾ ಇದೆ, ಇಳುವರಿ ಕಡಿಮೆ ಆಗ್ತಾ ಇದೆ, ಮತ್ತು ಆಹಾರದಲ್ಲಿ ಕಂಪ್ಲೀಟು ಕಲಬೆರಕೆ ಆಗ್ತಾ ಇದೆ. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಂತಂದರೆ ಸಾವಯವ ಪದ್ಧತಿಗೆ ಹೋಗಬೇಕು. ಸೊ ಇವತ್ತು ಸುಭಾಷ್ ಪಾಳೇಕರ್ ಪದ್ಧತಿಯನ್ನು ನಾವು ಅನುಸರಿಸಬೇಕು. ಹಿಂದೆ ಈ ಹಸಿರು ಕ್ರಾಂತಿ ಆದಾಗ ನಾವು ಎಲ್ಲಿ ಫುಡ್ಡು ಕಡಿಮೆ ಆಯಿತೋ ಆವಾಗ ಅದನ್ನು ಬೆಳಿಲಿಕ್ಕೋಸ್ಕರ ಈ ಫರ್ಟಿಲೈಸರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಈಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ದಿನ ತಗೊಳುತ್ತೆ ಅನ್ನೋದನ್ನು. ಲಾಸ್ಟ್ ಟೈಮ್ ನಾನೇನು ಮಾಡಿದೆ, ರೈತರಿಗೆಲ್ಲ ಪಾಂಪ್ಲೆಟ್ ಹಾಕಿ, ಎಲ್ಲ ಸಂಘಟನೆಯವ್ರು ಕರೆದು, ಎಲ್ಲ ಶಾಸಕರಿಗೆ, ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿ ನಾವು ಒಂದು ಸ್ವಲ್ಪ ಯೂರಿಯಾನ ಫಸ್ಟ್ ಟೈಮ್ ಒಬ್ಬ ಕೃಷಿ ಸಚಿವರ ಬಾಯಲ್ಲಿ ಸುಭಾಷ್ ಪಾಳೇಕರ್ ಹೆಸರನ್ನು ಕೇಳ್ತಾ DAP ಕಡಿಮೆ ಮಾಡಿ ಕಾಂಪ್ಲೆಕ್ಸನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅಂತ 30% ನಾವು ಕಡಿಮೆ ಮಾಡಿದೆವು. ರಿಕ್ವೈರ್ಮೆಂಟ್ಗೆ 30% ಯೂಸ್ ಕಡಿಮೆ ಆಯಿತು. ಈಗ ಯೂರಿಯಾದಲ್ಲೂ ಅದೇ ಲೈನಲ್ಲಿ ಹೋಗ್ತಾ ಇದೆ ನಾನು.